ಹೆಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್. ಇಲ್ಲಿ ನೋಡಿ, ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ಆಂಧ್ರ ಸ್ಟೈಲ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹಾಕಿದ್ದೇನೆ. ನನಗೆ ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ಹೇಳಿದ್ದು ಆಂಧ್ರದವರೇ ಆದಂತಹ ಮೇಡಮ್ ವಿಜಯಲಕ್ಷ್ಮಿ ಚಿನ್ನಬ್ಬೈ ಅವರು. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಪ್ರತಿ ವರ್ಷವೂ ಇದೇ ರೀತಿ ಹಾಕ್ತೀನಿ. ಈ ಉಪ್ಪಿನಕಾಯಿ ರೆಸಿಪಿಯನ್ನು ಅವರು ನನಗೆ ಒಂದು 20 ವರ್ಷದ ಹಿಂದೆ ಹೇಳಿಕೊಟ್ಟಿದ್ದರು. ನಾನು ಪ್ರತಿ ವರ್ಷವೂ ಅದೇ ಸ್ಟೈಲಲ್ಲಿ ಅದೇ ರೀತಿಯಲ್ಲಿ ಹಾಕ್ತೀನಿ. ಒಂದೇ ಒಂದು ವರ್ಷವೂ ಉಪ್ಪಿನಕಾಯಿ ಹಾಳಾಗಿದೆ ಅಥವಾ ಉಪ್ಪು ಕಡಿಮೆ ಹೆಚ್ಚು ಅಂತ ಏನೂ ಆಗಿಲ್ಲ. ಊಟದ ಜೊತೆ ಈ ಉಪ್ಪಿನಕಾಯಿ ತುಂಬ ಸೂಪರ್ ಆಗಿರುತ್ತೆ. ಇದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಈ ಉಪ್ಪಿನಕಾಯಿ ಹಾಕಲಿಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸಿ ಒಂದು ಚೂರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಉಪ್ಪಿನ ಪುಡಿ ಪಾಕೆಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆದು ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಹಾಗೆ ಇದು ಮೆಣಸಿನ ಪುಡಿ. ಈ ಜಾರನ್ನು ಕೂಡ ನಾನು ತೊಳೆದು ಒಣಗಿಸಿ ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ. ನಂತರ ಅರಿಶಿನ ಪುಡಿ. ನಂತರ ಇದು ಒಂದು ಪಾತ್ರೆಯನ್ನು ನಾನು ಅಳತೆಗೆ ಅಂತ ಇಟ್ಕೊಂಡಿದ್ದೀನಿ. ಈ ಇಳಿಗೆ ಮಣೆಯನ್ನು ಕೂಡ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ. ಈಗ ಉಪ್ಪಿನಕಾಯಿಗೆ ಅಂತ ಮಾವಿನಕಾಯಿಗಳು ಸಿಗೋದಿಲ್ಲ ಅಂತ ಹೇಳಿ ನಾನು ಈ ತೋತಾಪುರಿ ಮಾವಿನಕಾಯಿಯಲ್ಲಿನೇ ಪ್ರತಿ ವರ್ಷವೂ ಉಪ್ಪಿನಕಾಯಿ ಹಾಕ್ತೀನಿ. ಏನೂ ಹಾಳಾಗೋದಿಲ್ಲ. ಇಲ್ಲಿ ನೋಡಿ, ನಾನೀಗ ಮಿಕ್ಸರ್ ಜಾರಿಗೆ ಒಂದು 1/4 ಕಪ್ನಷ್ಟು ಹುರಿದ ಮೆಂತೆಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದ ಮೆಂತೆ 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ನಂತರ 1 ಕಪ್ನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆಯನ್ನು ಕೂಡ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿದಂತಹ ಸಾಸಿವೆ ಇದು. ಈಗ ಮೊದಲು ಇದನ್ನು ಪುಡಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈ ರೀತಿ ಇಷ್ಟು ಪುಡಿ ಆದರೆ ಸಾಕು. ಅದರ ನಂತರ ನಾನು ಇನ್ನೂ ಅರ್ಧ ಕಪ್ಪಿನಷ್ಟು ಸಾಸಿವೆಯನ್ನು ಪುಡಿ ಮಾಡಿಕೊಂಡು ಇದಕ್ಕೇ ಸೇರಿಸ್ತಾ ಇದ್ದೀನಿ. ಅದು ಒಂದೇ ಸರಿ ಜಾರಲ್ಲಿ ತುಂಬ ಜಾಸ್ತಿಯಾಗಿ ಸರಿ ಪುಡಿ ಆಗೋದಿಲ್ಲ ಅಂತ ಹೇಳಿ ನಾನು ಹೀಗೆ 2 ಸರಿ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಯನ್ನು ನಾನು ಈ ಮಾವಿನಕಾಯಿ ಹೋಳುಗಳನ್ನು ಅಳತೆ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ನೀವು ಆದಷ್ಟು ಈ ಥರದ ಪಾತ್ರೆಯನ್ನೇ ಅಳತೆಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಲೋಟ ಅಥವಾ ಬಟ್ಟಲು ತೊಗೊಂಡ್ರೆ ಅದು ಕೆಳಗಡೆ ಸ್ಪೇಸ್ ಕಡಿಮೆ ಇರುತ್ತೆ, ಮೇಲೆ ಅಗಲ ಇರುತ್ತೆ. ಹೀಗಾಗಿ ಅದು ನಮಗೆ ಕರೆಕ್ಟಾಗಿ ಅಳತೆ ಗೊತ್ತಾಗೋದಿಲ್ಲ. ಆದ್ದರಿಂದ ನೀವು ಈ ಥರದ ಪಾತ್ರೆಯನ್ನೇ ಅಳತೆಗೆ ತಗೊಳ್ಳಿ. ನೀವು ಮಾವಿನಕಾಯಿಯನ್ನು ಆದಷ್ಟು ಬಲಿತಂತಹ ಮಾವಿನಕಾಯಿಯನ್ನೇ ತಗೊಳ್ಳಿ. ನಿಮಗೆ ಒಟ್ಟಪ್ಪದ ಸಮೇತ ಅದನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಹಾಗೆ ಕಟ್ ಮಾಡಿ ಒಳಗಡೆ ಇರುವಂತಹ ಒಟ್ಟಪ್ಪವನ್ನು ತೆಗೆದು ಅದೇನಾದರೂ ಹುಳ ಹಿಡಿದಿತ್ತು, ಸ್ವಲ್ಪ ಕಪ್ಪಾಗಿತ್ತು ಅಂದರೆ ಅದನ್ನು ಚೆನ್ನಾಗಿ ಒರೆಸಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಒಂದು 10 ಮಾವಿನಕಾಯಿಗಳನ್ನು ತಗೊಂಡಿದ್ದೆ. ಅದನ್ನು ಕಟ್ ಮಾಡಿ ಹೀಗೆ ಅಳತೆ ಮಾಡಿದಾಗ ಇದು 8 ಪಾತ್ರೆ ಆಗಿದೆ. ಈಗ ನಾವು ಈ ಸಾಸಿವೆ ಮತ್ತು ಮೆಂತೆ ಪುಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ನಾನು ಈಗ ಅಳತೆ ಮಾಡ್ಕೋತಾ ಇದ್ದೀನಿ. ಅದು ಈ ಪಾತ್ರೆಯಿಂದ 1 ಪಾತ್ರೆ ಇದೆ. 8ಕ್ಕೆ ನಾವು 1 ಅಳತೆಯಾಗಿ ಹಾಕಬೇಕಾಗುತ್ತೆ. 1 ಸಾಸಿವೆ ಮತ್ತು ಮೆಂತೆ ಪುಡಿ, ಹಾಗೆ 1 ಪಾತ್ರೆಯಷ್ಟು ಮೆಣಸಿನ ಪುಡಿ ಹಾಕಬೇಕಾಗುತ್ತೆ. ಈ ನಮ್ಮ ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇದೆ ಅಂತ ಹೇಳಿ ನಾನಿಲ್ಲಿ 3/4 ಪಾತ್ರೆಯಷ್ಟು ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ. ಮತ್ತು ಬೇಕಿದ್ರೆ ಸೇರಿಸ್ಕೋಬಹುದು ಅಂತ ನಾನು ಒಂದು ಚೂರು ಕಡಿಮೆನೇ ಹಾಕ್ತಾಯಿದ್ದೀನಿ. ಈಗ ಆ ಮೆಣಸಿನ ಪುಡಿಯನ್ನು ನಾನು ಈ ಸಾಸಿವೆ ಪುಡಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸಾಸಿವೆ ಪುಡಿಯನ್ನೆಲ್ಲ ನೀವು ಉಪ್ಪಿನಕಾಯಿ ಹಾಕೋ ಟೈಮಲ್ಲೇ ಮಾಡಿಕೊಂಡ್ರೆ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದರ ನಂತರ ನಾನಿದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅದರ ನಂತರ ಈಗ ನಾವು ಉಪ್ಪಿನ ಪುಡಿಯನ್ನು ಅಳತೆ ಮಾಡ್ಕೊಳ್ಳೋಣ. ನನಗೆ ಉಪ್ಪಿನ ಪುಡಿದೇ ಲೆಕ್ಕ ಗೊತ್ತು, ಹೀಗಾಗಿ ನಾನು ಉಪ್ಪಿನ ಪುಡಿಯನ್ನೇ ಯಾವಾಗಲೂ ಸೇರಿಸೋದು. ಉಪ್ಪಿನ ಪುಡಿಯನ್ನು ಕೂಡ ನಾನಿಲ್ಲಿ ಅರ್ಧಕ್ಕಿಂತ ಹೆಚ್ಚು ತೊಗೊಂಡಿದ್ದೀನಿ. ಹಾಗೆ 3/4 ಭಾಗಕ್ಕಿಂತ ಒಂದು ಚೂರು ಕಡಿಮೆ ಇದೆ ಇದು. ಈಗ ಉಪ್ಪಿನ ಪುಡಿಯನ್ನು ಕೂಡ ನಾನು
ಈ ಮೆಣಸಿನ ಪುಡಿ ಮತ್ತು ಸಾಸಿವೆ ಪುಡಿ ಮಿಕ್ಸರ್ಗೆ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಕೂಡ ನಾವು ಇದು 2 ದಿನ ಆದ ನಂತರ ನೋಡಿಕೊಂಡು ಬೇಕಿದ್ರೆ ಸೇರಿಸಬಹುದು ಅಂತ, ಮತ್ತು ನಾನು 4-5 ಚಮಚ ಉಪ್ಪಿನ ಪುಡಿಯನ್ನು ಉಳಿಸಿದ್ದೇನೆ. ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನಾನು ಹೇಳಿದ ಪ್ರಮಾಣದಲ್ಲಿ ಮತ್ತು ಇದೇ ರೀತಿಯಲ್ಲಿ ನೀವು ಈ ಉಪ್ಪಿನಕಾಯಿಯನ್ನು ಹಾಕಿದರೆ ನಿಮ್ಮ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ ನಿಮಗೆ. ನೀವು ಅಳತೆಗೆ ಬೇಕಿದ್ದರೆ ಸಣ್ಣ ಪಾತ್ರೆಯನ್ನು ತಗೋಬಹುದು. ಉಪ್ಪನ್ನು ಕೂಡ ಈಗ ಮೊದಲು ಒಂದು ಸ್ವಲ್ಪ ಕಡಿಮೆ ಹಾಕಿದರೂ ಕೂಡ ನಂತರ ಬೇಕಿದ್ರೆ ಮತ್ತೆ ಸೇರಿಸಬಹುದು ಅಲ್ವಾ. ಜಾಸ್ತಿ ಆದರೆ ತೆಗೆಯೋದು ಕಷ್ಟ ಅಂತ ಹೇಳಿ ನಾನು ಒಂದು 4-5 ಸ್ಪೂನ್ ಆಗೋಷ್ಟು ಕಡಿಮೆ ಉಪ್ಪನ್ನೇ ಹಾಕಿದ್ದೀನಿ. ಈಗ ನಾನು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು 3-4 ಸ್ಪೂನ್ ಆಗೋಷ್ಟು ಹಸಿ ಮೆಂತ್ಯ ಕಾಳುಗಳನ್ನು ಹಾಕಿದ್ದೀನಿ. ಈ ಹಸಿ ಮೆಂತ್ಯ ಕಾಳುಗಳು ಈ ಉಪ್ಪಿನಕಾಯಿ ರಸದಲ್ಲಿ ನೆನೆದು ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ. ಹಾಗೆ ಇವು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ ಉಪ್ಪಿನಕಾಯಿಗೆ ಹಸಿ ಮೆಂತ್ಯ ಕಾಳುಗಳನ್ನು ಸೇರಿಸ್ತಾರೆ. ಅದರ ನಂತರ ನಾನಿಲ್ಲಿ ಶೇಂಗಾ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ನಷ್ಟು ಶೇಂಗಾ ಎಣ್ಣೆನ ತೊಗೊಂಡಿದ್ದೀನಿ. ಆದರೆ ನಾನು ಇದಕ್ಕೆ ಎಲ್ಲವನ್ನೂ ಸೇರಿಸ್ತಾ ಇಲ್ಲ. ನಾನು ಸ್ವಲ್ಪ ಎಣ್ಣೆಯನ್ನು ಆ ಪ್ಯಾಕೆಟ್ನಲ್ಲಿನೇ ಉಳಿಸಿ ಉಳಿದಿದ್ದನ್ನು ಆ ಪಾತ್ರೆಗೆ ಹಾಕಿದ್ದೀನಿ. ಆದಷ್ಟು ಶೇಂಗಾ ಎಣ್ಣೆಯನ್ನೇ ತೊಗೊಂಡ್ರೆ ಒಳ್ಳೆಯದು. ಈ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು ಅಂತ ಏನು ಇಲ್ಲ, ಇದಕ್ಕೆ ಹಸಿ ಎಣ್ಣೆಯನ್ನೇ ಹಾಕಬೇಕು. ಹಾಗೆ ಶೇಂಗಾ ಎಣ್ಣೆಯನ್ನೇ ಹಾಕಿದರೆ ಈ ಉಪ್ಪಿನಕಾಯಿ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಎಣ್ಣೆಯನ್ನು ನಾನಿನ್ನು ಪ್ಯಾಕೆಟ್ನಲ್ಲೇ ಉಳಿಸಿದ್ದೇನೆ. ಈ ಎಣ್ಣೆ ಅಳತೆ ಹೇಗೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಅದರ ನಂತರ ನಾನು ಈ ಮಾವಿನಕಾಯಿ ಹೋಳುಗಳನ್ನು ಆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ನೀವು ಮಾವಿನಕಾಯಿ ಹೋಳುಗಳನ್ನು ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿ ಬೇಕಿದ್ದರೂ ಮಾಡ್ಕೋಬಹುದು. ಈಗ ನಾನು ಎಲ್ಲ ಮಾವಿನಕಾಯಿ ಹೋಳುಗಳನ್ನು ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನಾನು ತೊಗೊಂಡಿರೋ ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳಿ ನಾನು ಹೀಗೆ ಎಣ್ಣೆಯಲ್ಲಿ ಆ ಹೋಳುಗಳನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಇನ್ನೊಂದು ಪಾತ್ರೆಗೆ ಆ ಹೋಳುಗಳನ್ನು ತೆಗಿತಾ ಇದ್ದೀನಿ. ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದೇ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ನೀವು ಜಾಸ್ತಿ ಹುಳಿ ಇರುವಂತಹ ಮಾವಿನಕಾಯಿಗಳನ್ನು ತಗೊಂಡಿದ್ದೇ ಆದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ಒಂದು ಚೂರು ಖಾರ ಪುಡಿಯನ್ನು ಜಾಸ್ತಿ ಹಾಕಬೇಕಾಗುತ್ತೆ. ಇದು ತೋತಾಪುರಿ ಕಾಯಿ ಆಗಿರೋದ್ರಿಂದ ಇದು ಅಷ್ಟೊಂದು ಹುಳಿ ಇರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಉಪ್ಪನ್ನು ಕೂಡ ಒಂದು ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ. ಈ ಮಾವಿನಕಾಯಿ ಹೋಳುಗಳಿಗೆ ಎಣ್ಣೆ ಸರಿಯಾಗಿ ಹತ್ತಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡಿ, ನಾನು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ತೆಗೆದುಕೊಂಡಿರೋ ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಯಿತು. ಹಾಗಾಗಿ ನಾನು ಇದನ್ನು ಹೋಳುಗಳನ್ನೆಲ್ಲ ಎಣ್ಣೆಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಈಗ ಉಪ್ಪು, ಸಾಸಿವೆ ಮತ್ತು ಮೆಣಸಿನ ಪುಡಿಯ ಮಿಕ್ಸರನ್ನು ಈ ಹೋಳುಗಳಿಗೆ ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಪುಡಿ ಎಲ್ಲ ಮಾವಿನಕಾಯಿ ಹೋಳುಗಳಿಗೆ ಸರಿಯಾಗಿ ಹಿಡಿಯೋ ರೀತಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಈ ಹೋಳುಗಳನ್ನು ನಾವು ಆಲ್ರೆಡಿ ಎಣ್ಣೆಯಲ್ಲಿ ಹಾಕಿರೋದ್ರಿಂದ ಇದು ಪುಡಿ ತುಂಬ ಚೆನ್ನಾಗಿ ಬೇಗನೆ ಹಿಡ್ಕೊಳ್ಳುತ್ತೆ. ಇದನ್ನು ನಾನು ಗಾಜಿನ ಭರಣಿಗೆ ತುಂಬಿ ಇಡ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಕಲಿಕ್ಕೆ ನಾವು ಗಾಜಿನ ಭರಣಿ ಅಥವಾ ಬೇರೆ ಇನ್ನೊಂದು ಥರ ಭರಣಿ ಬರುತ್ತಲ್ವ, ಅಂಥದನ್ನೇ ಉಪಯೋಗಿಸಿದರೆ ಒಳ್ಳೆಯದು. ಇಲ್ಲಿ ನೋಡಿ, ನಾನೀಗ ಆ ಉಪ್ಪಿನಕಾಯಿನ ಹೀಗೆ ಬಾಟಲಿಗೆ ಹಾಕಿಟ್ಟಿದ್ದೇನೆ. 2 ದಿನ ಆದ ನಂತರ ನಾನು ಈ ಬೆಳ್ಳುಳ್ಳಿಗಳನ್ನು ಹೀಗೆ ಸುಲಿದು ಇಟ್ಕೊಂಡಿದ್ದೀನಿ. ನೀವು ಅದೇ ದಿನ ಬೇಕಿದ್ದರೂ ಬೆಳ್ಳುಳ್ಳಿಯನ್ನು ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದೇ ದಿನ ಬೇಕಿದ್ದರೂ ಸೇರಿಸಬಹುದು. ನಾನು ಇಲ್ಲಿ 2 ದಿನ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬಾಟಲ್ನಿಂದ ಮೇಲ್ಗಡೆ ಇಷ್ಟು ಎಣ್ಣೆ ನಿಂತಿದೆ. ಇಷ್ಟು ಎಣ್ಣೆ ಇದ್ದರೆ ಸಾಕು, ಮತ್ತೆ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಎಣ್ಣೆಯನ್ನು ಎಷ್ಟು ಹಾಕಬೇಕು ಅಂತ ಕೊನೆಗೆ ಹೇಳ್ತೀನಿ ಅಂದಿದ್ನಲ್ವ, ಅದು ಹೀಗೇ ಎಣ್ಣೆ ನಮ್ಮ ಉಪ್ಪಿನಕಾಯಿಗಿಂತ ಒಂದು ಚೂರು ಮೇಲ್ ಬರಬೇಕು. ಅಷ್ಟು ಪ್ರಮಾಣದಲ್ಲಿ ನಾವು ಎಣ್ಣೆ ಹಾಕಿದರೆ ಸಾಕು. ಅಕಸ್ಮಾತ್ ಹಾಗೆ ಬರದೇ ಇದ್ದಲ್ಲಿ ನೀವು ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಬೇಕಿದ್ರೆ ಸೇರಿಸಬಹುದು. ನೀವು ಪ್ರತಿನಿತ್ಯ ಉಪಯೋಗಿಸಲಿಕ್ಕೆ ಉಪ್ಪಿನಕಾಯಿಯನ್ನು ತೆಗೆಯುವಾಗ ಆದಷ್ಟು ಎಣ್ಣೆಯನ್ನೆಲ್ಲ ಈ ದೊಡ್ಡ ಬಾಟಲಲ್ಲಿನೇ ಉಳಿಯೋ ರೀತಿಯಲ್ಲಿ ಉಪ್ಪಿನಕಾಯಿಯನ್ನು ತೆಗಿಬೇಕಾಗುತ್ತೆ. ಆಗ
ಎಣ್ಣೆ ಈ ದೊಡ್ಡ ಬಾಟಲಲ್ಲಿನೇ ಜಾಸ್ತಿ ಇರೋದ್ರಿಂದ ನಮ್ಮ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಈ ಸಮಯದಲ್ಲಿ ನೀವು ಉಪ್ಪು ಖಾರವನ್ನು ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ಮತ್ತೆ ಸೇರಿಸಬಹುದು. ನನಗೆ ಇಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳಿ ನಾನು ಏನನ್ನು ಮತ್ತೆ ಸೇರಿಸಿಲ್ಲ. ಇಲ್ಲಿ ನೋಡಿ, ಮತ್ತೆ ನಾನು ಆ ಉಪ್ಪಿನಕಾಯಿಯನ್ನು ಹೀಗೆ ಗ್ಲಾಸ್ ಬಾಟಲ್ಗೆ ಹಾಕಿ ಮತ್ತೆ ತುಂಬಿಟ್ಟಿದ್ದೀನಿ. ನಂತರ ಅದರ ಮೇಲ್ಗಡೆ ಹೀಗೆ ಒಂದು ಕವರನ್ನು ಹಾಕಿ ಅದನ್ನು ಚೆನ್ನಾಗಿ ಕಟ್ಟಿಟ್ಟಿದ್ದೀನಿ. ಈಗ ನಮ್ಮ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ರೆಡಿಯಾಗಿದೆ. ಥ್ಯಾಂಕ್ ಯು.